ಇಂದು ಜಾತಿ ಗಣತಿ ವರದಿ ಜಾರಿ ಭವಿಷ್ಯ ನಿರ್ಧಾರ ಆಗತ್ತೆ. ರಾಜ್ಯದಲ್ಲಿ ಜೋರಾಗತ್ತಾ ಜಾತಿ ಜಂಗಿ ಕುಸ್ತಿ ಅನ್ನೋದೊಂದು ಪ್ರಶ್ನೆ ಸಹಜವಾಗಿ ಎಲ್ಲರನ್ನೂ ಕಾಡ್ತಾ ಇದೆ. ಕಾರಣ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಪಕ್ಷದಲ್ಲೇ ಬೇಕು ಬೇಡ ಅನ್ನೋದು ಎರಡೂ ರೀತಿಯಾದಂತ ಚರ್ಚೆಗಳಿಗಿರೋದು. ಮೊದಲಿಗೇನೆ ಇದನ್ನ ನಾವು ಮಂಡಿಸಬೇಕಾ, ಇದರ ಅವಶ್ಯಕತೆ ಇದೆಯಾ, ಈ ಸಂದರ್ಭದಲ್ಲಿ ರಿಸ್ಕ್ ಬೇಕಾ ಅಂತ ಸ್ವತಃ ಕಾಂಗ್ರೆಸ್ನ ನಾಯಕರುಗಳೇ ಕೇಳಿದ್ರೂನು ಈ ಜೇನುಗೂಡಿಗೆ ಕೈ ಹಾಕಿರುವಂತ ಹಿನ್ನೆಲೆಯಲ್ಲಿ ಇವತ್ತು ಏನಾಗ್ಬಿಡುತ್ತೋ ಅನ್ನೋ ಪ್ರಶ್ನೆ ಇದೆ. ವಿರೋಧದ ನಡುವೆಯೂ ಕೂಡ ಜಾರಿ ಆಗ್ಬಿಡುತ್ತಾ ಜಾತಿ ಗಣತಿ. ಸಂಜೆ 4 ಗಂಟೆಗೆ ವಿಶೇಷ ಸಚಿವ ಸಂಪುಟ ಸಭೆ. ಮುಂದಿನ ತೀರ್ಮಾನದ ಬಗ್ಗೆ ಸಭೆಯಲ್ಲಿ ಚರ್ಚೆ ಆಗತ್ತೆ. ಯಾರಿಗೂ ಅನ್ಯಾಯ ಆಗಕ್ ಬಿಡಲ್ಲ ಅಂತ ಸಿಎಂ ಹೇಳಿದ್ದಾರೆ. ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಜಾತಿ ಗಣತಿಯ ಕ್ಲೈಮ್ಯಾಕ್ಸ್ ಏನಾಗಬಹುದು ಅನ್ನೋದು ಪ್ರಶ್ನೆ. ಕ್ಲೈಮ್ಯಾಕ್ಸ್ ಅಂತ ನಾವು ಈಸಿಯಾಗಿ ಹೇಳ್ತಾ ಇದ್ದೀವಿ, ಬಟ್ ಕ್ಲೈಮ್ಯಾಕ್ಸ್ ಹಂತಕ್ಕೆ ಅಷ್ಟು ಸುಲಭವಾಗಿ ಬರೋದಕ್ಕೆ ಸಾಧ್ಯ ಇಲ್ಲ. ಇದೊಂಥರ ಕಬ್ಬಿಣದ ಕಡಿಲೆ ಇದ್ದಂಗೆ, ಏನ್ ಮಾಡಿದ್ರೆ ಸಮಸ್ಯೆ ಆಗ್ಬಿಡತ್ತೆ. ಈಗ ಕಾಂಗ್ರೆಸ್ನ ವಿಚಾರಕ್ಕೆ ನಾವು ಬರೋದಾದ್ರೆ ಒಕ್ಕಲಿಗ ಸಮುದಾಯ ನಾಯಕರದ್ದು ಒಂದು ಕತೆ, ಲಿಂಗಾಯತ ಸಮುದಾಯ ನಾಯಕರದ್ದು ಒಂದು ಕತೆ, ಅಹಿಂದದವ್ರದ್ದು ಒಂದು ಕತೆ, ಎಲ್ಲರದ್ದು ಒಂದೊಂದು ಕತೆ ಆಗ್ಬಿಟ್ಟಿದೆ. ಸೊ ಇವತ್ತು ಅದೆಲ್ಲವನ್ನೇ ಚರ್ಚೆ ಮಾಡ್ತಾರೆ. ಪ್ರತ್ಯೇಕವಾಗಿ ಸಮುದಾಯವಾರು ಮೀಟಿಂಗ್ ಮಾಡ್ಕೊಂಡಿದ್ರು. ಒಕ್ಕಲಿಗ ಸಮುದಾಯದ ನಾಯಕರುಗಳೆಲ್ಲ ಪ್ರತ್ಯೇಕವಾದಂಥ ಮೀಟಿಂಗ್, ಅಹಿಂದ ವರ್ಗದವರೆಲ್ಲ ಪ್ರತ್ಯೇಕವಾದಂಥ ಮೀಟಿಂಗ್, ಲಿಂಗಾಯತರೆಲ್ಲ ಪ್ರತ್ಯೇಕವಾದಂಥ ಮೀಟಿಂಗ್. ಸೊ ಅಲ್ಲಿ ಏನೇನು ಚರ್ಚೆ ಆಗಿದೆ ಅನ್ನೋದ್ರ ಬಗ್ಗೆ ಇವತ್ತು ಪ್ರಸ್ತಾಪಿಸ್ತಾರೆ. ನೋಡಿ, ನಮ್ಮ ಸಮುದಾಯದವ್ರು ಹಿಂಗಂತಿದ್ದಾರೆ, ನಮ್ಮ ನಿರ್ಣಯ ಇದಿದೆ. ಕಾಂತರಾಜು ವರದಿ ಬೇಡ ಅಂತ ಕೆಲವರು, ಜಯಪ್ರಕಾಶ್ ಹೆಗ್ಡೆ ವರದಿ ಬೇಡ ಅಂತ ಕೆಲವರು. ಇವರಲ್ಲೇ ಒಂದು ಒಗ್ಗಟ್ಟು ಒಮ್ಮತ ಅನ್ನೋದು ಇಲ್ಲ. ಹಾಗಾಗಿ ಜನರ ಹತ್ರ ಹೋಗಬೇಕಾದ್ರೆ ಫಸ್ಟು ಇವ್ರಿಗೊಂದು ಕ್ಲಾರಿಟಿ ಇರಬೇಕು. ಅಂದರೆ ಸರ್ಕಾರದ ಒಳಗಿರುವಂಥ ಸಚಿವರುಗಳಿಗೆ, ಶಾಸಕರುಗಳಿಗೇನೆ ಒಂದು ಕ್ಲಾರಿಟಿ ಇರಬೇಕು, ಅಥವಾ ಒಂದೇ ಥರದ ನಿರ್ಧಾರ ಇರಬೇಕು. ಇವರಲ್ಲೇ ಇದೀಗ ಬೇಕು ಬೇಡ ಅನ್ನೋ ಚರ್ಚೆ ಭುಗಿಲೆದ್ದಿರೋದ್ರಿಂದ ಸಹಜವಾಗಿಯೇ ಇದು ಯಾವ ಹಂತಕ್ಕೆ ಹೋಗ್ಬೋದು ಅನ್ನೋದೊಂದು ಪ್ರಶ್ನೆ ಇದೆ. ಇವತ್ತು ಎಲ್ಲರ ಚಿತ್ತವು ಸಂಪುಟ ಸಭೆಯತ್ತ ಇದೆ. ಏನು ಚರ್ಚೆ ಮಾಡ್ತಾರೋ, ಏನು ನಿರ್ಧಾರಕ್ಕೆ ಬರ್ತಾರೋ, ಕೊನೆಯದಾಗಿ ಏನು ಡಿಸಿಷನ್ನನ್ನು ತೆಗೆದುಕೊಳ್ತಾರೋ, ಈ ಜಾತಿ ಜಂಗಿ ಕುಸ್ತಿ ಅನ್ನೋದು ಇನ್ನೆಲ್ಲಿಗೆ ಹೋಗಿ ನಿಲ್ಲುತ್ತೋ, ಎಷ್ಟು ಹೋರಾಟ, ಎಷ್ಟು ಪ್ರತಿಭಟನೆಗಳಿಗೆ ಕಾರಣ ಆಗ್ಬಿಡುತ್ತೋ, ಎಲ್ಲ ಪ್ರಶ್ನೆಗಳು ಸಭೆಯಲ್ಲಿ ಏನಾಗ್ಬೋದು. ಒಂದು ಚರ್ಚೆನ ಮಾಡೋದಾದ್ರೆ ಅಥವಾ ಹೀಗಾಗಬಹುದು ಹಾಗಾಗಬಹುದು ಅನ್ನೋ ಒಂದು ವಿಚಾರವನ್ನು ನಾವು ನೋಡೋದಾದ್ರೆ, ಕೂಲಂಕುಷ ಅಧ್ಯಯನಕ್ಕೆ ಸಚಿವ ಸಂಪುಟ ಉಪಸಮಿತಿನ ರಚನೆ ಮಾಡಬಹುದು. ರಾಜಕೀಯೇತರ ಅಧ್ಯಯನಕ್ಕಾದ್ರೆ ಅಧಿಕಾರಿಗಳು ಅಥವಾ ತಜ್ಞರ ಸಮಿತಿಯನ್ನ ರಚನೆ ಮಾಡಬಹುದು. ಬಿಲ್ಕುಲ್ ಆಗಿ ಇದನ್ನ ಒಪ್ಕೊಳ್ಳಲ್ಲ ಅಂತನೂ ಹೇಳಕ್ಕಾಗಲ್ಲ, ಒಪ್ಕೊಳ್ತೀವಿ ಅಂತನೂ ಹೇಳಕ್ಕಾಗಲ್ಲ. ಮತ್ತೆ ಇದನ್ನ ಪರಾಮರ್ಶೆ ಮಾಡೋಣ ಅಥವಾ ಇದನ್ನ ಅಧ್ಯಯನ ಮಾಡೋಣ ಅನ್ನುವಂಥ ವಿಚಾರಕ್ಕಾಗಿ ಒಂದು ಸಮಿತಿ ರಚನೆ ಮಾಡಬೇಕಾಗತ್ತೆ. ಸಮಿತಿ ರಚನೆ ಅಂತ ಬಂದಾಗ ಅಗೇನ್ ನಾವು ಎರಡು ತರ ನೋಡ್ತೇವೆ. ಸಚಿವರುಗಳನ್ನ ಒಳಗೊಂಡಂತ ಸಮಿತಿ ಒಂದು, ಅಧಿಕಾರಿಗಳು ಮತ್ತು ತಜ್ಞರನ್ನ ಒಳಗೊಂಡಂತ ಸಮಿತಿ. ಅದರಲ್ಲಿ ಯಾವುದನ್ನ ಆಯ್ಕೆ ಮಾಡ್ತಾರೆ ಅನ್ನೋದು ಕೂಡ ಪ್ರಶ್ನೆ ಇದೆ. ಸಮಿತಿ ವರದಿ ನೀಡೋಕೆ 3 ರಿಂದ 6 ತಿಂಗಳ ಕಾಲಾವಕಾಶವನ್ನ ನೀಡಬಹುದು ಅಥವಾ ಕೇಳಬಹುದು. ಜನಪ್ರತಿನಿಧಿಗಳ ಅಭಿಪ್ರಾಯ ಬೇಕನ್ನೋದಾದ್ರೆ ವಿಶೇಷ ಅಧಿವೇಶನಕ್ಕೆ ನಿರ್ಧಾರನೂ ಮಾಡಬಹುದು. ಜಾತಿವಾರು ಆಕ್ಷೇಪಣೆ ಆಲಿಸೋಕೆ OBC ಆಯೋಗ ಅಧ್ಯಕ್ಷರಿಗೆ ಸೂಚನೆ ಕೊಡಬಹುದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಎಲ್ಲರ ಚಿತ್ತ ಇವತ್ತಿನ ಸಭೆ ಆಗ್ತಾ ಇದೆ. ಸಹಜವಾಗಿಯೇ ಏನು ನಿರ್ಧಾರ ತೆಗೆದುಕೊಳ್ಬಹುದು, ಏನು ಚರ್ಚೆ ಆಗಬಹುದು ಅಂತ ಎಲ್ಲ ಸಮುದಾಯದವರು ಪ್ರತ್ಯೇಕವಾಗಿ ಆ ಸಮುದಾಯದ ಶಾಸಕರುಗಳು, ನಾಯಕರುಗಳ ಜೊತೆ ಚರ್ಚೆ ಮಾಡಿದ್ದಾರೆ. ಹಾಗಾಗಿ ಇವತ್ತಿನ ಈ ಸಭೆ ಎಷ್ಟು ಮಹತ್ವಕ್ಕೆ ಕಾರಣವಾಗ್ತಾ ಇದೆ, ಏನೆಲ್ಲ ನಿರ್ಣಯಗಳನ್ನು ಕೈಗೊಳ್ಳಬಹುದಾದ ಸಾಧ್ಯತೆಗಳಿದೆ ಶಿವು? ಖಂಡಿತ ನೀತಿ, ಇವತ್ತು ಸಂಜೆ 4 ಗಂಟೆಗೆ ಕ್ಯಾಬಿನೆಟ್ ಸಭೆ ನಡೀತಾ ಇದೆ. ಇದು ವಿಶೇಷ ಸಚಿವ ಸಂಪುಟ ಸಭೆ. ಜಾತಿ ಗಣತಿ ವರದಿಯ ಬಗ್ಗೆ ಜಾರಿ ಮಾಡ್ಬೇಕಾ ಬೇಡವಾ, ಅದರಲ್ಲಿರುವಂತಹ ಲೋಪದೋಷಗಳೇನು ಮತ್ತೆ ಸಾಧಕ ಬಾಧಕಗಳೇನು, ಇದರ ಬಗ್ಗೆ ಸಮಗ್ರವಾಗಿ ಚರ್ಚೆಯನ್ನ ಮಾಡೋದಕ್ಕೆ ವಿಶೇಷ ಸಂಪುಟ ಸಭೆಯನ್ನ ಮುಖ್ಯಮಂತ್ರಿಗಳು ಕರೆದಿದ್ದಾರೆ. ಇವತ್ತು ನಡೆಯುವಂತಹ ಸಂಪುಟ ಸಭೆ ರಾಜ್ಯದ ಜನರ ಗಮನವನ್ನ ಸೆಳೀತಾ ಇದೆ. ಯಾಕಂದ್ರೆ ಇಲ್ಲಿಯವರೆಗೂ ಕೂಡ ಸಂಪುಟ ಸಭೆಗಳು ಆಗ್ತಾ ಇತ್ತು, ಆದ್ರೆ ಅಲ್ಲಿ ಕಾರ್ಯಕ್ರಮಗಳನ್ನ, ಯೋಜನೆಗಳನ್ನ ಅನುಷ್ಠಾನ ಮಾಡುವ ಬಗ್ಗೆ ಅಷ್ಟೇ ತೀರ್ಮಾನಗಳಾಗ್ತಾ ಇತ್ತು, ಅದು ಜನರ ಗಮನಕ್ಕೆ ಹೋಗ್ತಾ ಇರ್ಲಿಲ್ಲ. ಆದ್ರೆ ಜಾತಿ ಗಣತಿ ವರದಿ ಜಾರಿ ಎನ್ನುವಂತಹ ವಿಚಾರ ಇವತ್ತು ಪ್ರತಿ ರಾಜ್ಯದ ಮೂಲೆಗಳಿಗೂ ಕೂಡ ತಲುಪಿದೆ. ಸಮುದಾಯಗಳು ಇವತ್ತು ಕೆಲವು ಒಳಗಡೆ ಬರೋದಕ್ಕೆ ಸಾಧ್ಯ ಇಲ್ಲ, ಯಾವ ಜಾತಿ ಅನ್ನುವಂಥದ್ದು ಕೆಲವರಿಗೆ ಗೊತ್ತೇ ಇಲ್ಲ. ಅಂತಹ ಜಾತಿಗಳು ಕೂಡ 106 ಜಾತಿಗಳು ಅಂತವೂ ಇದೆ. ಸೊ ಈ ಸಂದರ್ಭದಲ್ಲಿ ಆ ಜಾತಿಗಳನ್ನ ನಮ್ದು ಸೇರಿಸಿಲ್ಲ, ನಮ್ದನ್ನ ಸೇರಿಸಿ ಅಂತೇಳಿ ಅವ್ರು ಕೇಳೋದಕ್ಕೆ ಕೂಡ ಅವಕಾಶಗಳಿದೆ. ಅಂತಹ ಒಂದು ಸಂದರ್ಭ ಈಗ ಬಂದಿದೆ.
ಇವತ್ತು ಬಹುತೇಕವಾಗಿ ಸಂಪುಟ ಸಭೆಯಲ್ಲಿ ಪರ ವಿರೋಧ ಚರ್ಚೆಗಳು ನಡೆಯುತ್ತೆ. ಈಗಾಗಲೇ ಒಕ್ಕಲಿಗ ಸಮುದಾಯದ ಶಾಸಕರು, ಸಚಿವರು, MLCಗಳು ಸಭೆಯನ್ನು ನಡೆಸಿ ಒಂದು ನಿರ್ಣಯವನ್ನ ತೆಗೆದುಕೊಂಡಿದ್ದಾರೆ. ಕಾಂತರಾಜ್ ಅವರ ವರದಿಯನ್ನ ನಾವು ನಿರ್ದಾಕ್ಷಿಣ್ಯವಾಗಿ ಖಂಡಿಸಬೇಕು, ಅದನ್ನ ವಿರೋಧಿಸಬೇಕು ಅನ್ನುವಂತ ನಿರ್ಣಯವನ್ನ ತೆಗೆದುಕೊಂಡಿದ್ದಾರೆ. ಸಂಪುಟ ಸಭೆಯಲ್ಲಿ ಕೂಡ DK ಶಿವಕುಮಾರ್, ಚಲುವರಾಯಸ್ವಾಮಿ ಸೇರಿದಂತೆ ಆ ಸಮುದಾಯದ ಸಚಿವರು ಇವತ್ತು ಪ್ರಬಲವಾಗಿ ಇದನ್ನ ವಿರೋಧಿಸುವಂತ ಸಾಧ್ಯತೆಗಳಿದೆ. ಯಾಕೆಂದ್ರೆ ಸಮುದಾಯದ ಹಿತವನ್ನು ಕೂಡ ನೋಡ್ಬೇಕಾಗತ್ತೆ. ಸಮುದಾಯ ಇದ್ರೆ ನಾವು ಅನ್ನುವಂಥದ್ದು ಅವರ ಗಮನಕ್ಕೂ ಕೂಡ ಇದೆ. ಹಾಗಾಗಿ ಇದರ ಬಗ್ಗೆ ವಿರೋಧವನ್ನ ಮಾಡುವಂತ ಸಾಧ್ಯತೆಗಳೇ ಹೆಚ್ಚಿದೆ. ಆದ್ರೆ ಲಿಂಗಾಯತ ಸಮುದಾಯ ಇಲ್ಲಿಯವರೆಗೂ ಕೂಡ ವಿರೋಧವನ್ನ ವ್ಯಕ್ತಪಡಿಸ್ತಾನೆ ಬಂತು. ಶಾಮನೂರು ಶಿವಶಂಕರಪ್ಪ ಅವರು ನೇರವಾಗಿಯೇ ಸರ್ಕಾರಕ್ಕೆ ಪದೇ ಪದೇ ಎಚ್ಚರಿಕೆಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೆ ಈ ಜಾತಿ ಗಣತಿಯನ್ನ ತರಬೇಡಿ, ಅವೈಜ್ಞಾನಿಕವಾಗಿದೆ ಅಂತೇಳಿ ಪತ್ರವನ್ನು ಕೂಡ ಬರೆದಿದ್ರು, ಹೈಕಮಾಂಡ್ಗೂ ಪತ್ರವನ್ನ ಬರೆದಿದ್ರು. ಆದ್ರೆ ಸಮುದಾಯದ ಸಚಿವರು ಒಂದು ಕಡೆ ಸೈಲೆಂಟ್ ಆದಂತೆ ಕಾಣಿಸ್ತಾ ಇದೆ. ಯಾರು ಅದ್ರ ಬಗ್ಗೆ ಹೆಚ್ಚಿನ ಒಂದು ವಿರೋಧವನ್ನ ಎಲ್ಲೂ ಕೂಡ ವ್ಯಕ್ತಪಡಿಸ್ತಾ ಇಲ್ಲ. ವಿರೋಧವನ್ನ ಯಾಕೆ ನಾವು ಬಹಿರಂಗವಾಗಿ ವ್ಯಕ್ತಪಡಿಸ್ಬೇಕು, ನಾವು ಸಂಪುಟ ಸಭೆಯಲ್ಲಿ ನಮ್ಮ ಅಭಿಪ್ರಾಯವನ್ನ ತಿಳಿಸಬಹುದು ಅನ್ನುವಂತ ನಿಟ್ಟಿನಲ್ಲಿ ಅವರು ಯೋಚನೆಯನ್ನ ಮಾಡ್ತಾ ಇದ್ದಾರೆ. ಅಥವಾ ಭಾಗಶಃ ಇದಕ್ಕೆ ಒಂದು ಕಡೆ ಒಪ್ಪಿಗೆ, ಮತ್ತೊಂದು ಕಡೆ ಕೆಲವು ಲೋಪದೋಷಗಳನ್ನ ಸರಿಪಡಿಸಿ ಅನ್ನುವಂತ ಸಲಹೆಗಳನ್ನ ಸರ್ಕಾರದ ಮುಂದೆ ಇಡ್ತಾರ, ಇವತ್ತು ನೋಡ್ಬೇಕಾಗತ್ತೆ. ಆದ್ರೆ ಇವತ್ತು ಜಟಾಪಟಿ ಆಗುವಂತದ್ದು ಬಹುತೇಕವಾಗಿ ಒಕ್ಕಲಿಗ ಸಮುದಾಯದ ಸಚಿವರು ಮತ್ತೆ ಅಹಿಂದ ಸಮುದಾಯಗಳ ಸಚಿವರ ನಡುವೆ ಜಟಾಪಟಿ ನಡೆಯುವಂತ ಸಾಧ್ಯತೆಗಳು ಕೂಡ ಇದೆ. ಅಹಿಂದ ಸಮುದಾಯಗಳು ಪ್ರಬಲವಾಗಿ ಇದನ್ನ ಜಾರಿ ಮಾಡಲೇಬೇಕು ಅನ್ನುವಂತ ಒತ್ತಡವನ್ನ ತರ್ತಾ ಇದ್ದಾರೆ. ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಈಗ ಒತ್ತಡವನ್ನ ತಂದಿದ್ದಾರೆ. ಮುಖ್ಯಮಂತ್ರಿಗಳ ಮೇಲೆ ನಿರಂತರವಾಗಿ ಒತ್ತಡ ಇದೆ. ಆ ಕಾರಣಕ್ಕೆ ಇವತ್ತಿನ ಸಂಪುಟ ಸಭೆ ಸಾಕಷ್ಟು ಮಹತ್ವವನ್ನ ಪಡ್ಕೊಳ್ತಾ ಇದೆ. ಮುಖ್ಯಮಂತ್ರಿಗಳು ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನುವಂಥದ್ರ ಮೇಲೆ ಈ ಜಾತಿ ಗಣತಿಯ ಬೆಂಕಿ ಮತ್ತಷ್ಟು ವಿಸ್ತರಿಸಬಹುದು ಅಥವಾ ಅಲ್ಲಿಗೆ ಸೈಲೆಂಟ್ ಆಗಬಹುದು ನೀತಿ. ಆದ್ರೆ ಒಂದಂತೂ ಇಲ್ಲಿ ಬಹಳ ಸ್ಪಷ್ಟವಾಗಿದೆ. ಒಂದು ಸದನ ಸಮಿತಿಯನ್ನ ಮಾಡಿ 3 ಇಲ್ಲವೇ 6 ತಿಂಗಳ ಕಾಲ ಅದನ್ನ ಹಾಗೆ ಮುಂದುವರಿಸೋದು, ವರದಿ ಬರುವವರೆಗೆ ನಾವು ಕಾದು ನೋಡ್ತೇವೆ ಅಂತ ಹೇಳಿ, ಅಥವಾ ತಜ್ಞರ ಸಮಿತಿಯನ್ನ ಮಾಡಿ ಲೋಪದೋಷಗಳೇನಿದೆ ಅದನ್ನ ಪತ್ತೆ ಹಚ್ಚುವಂತ ಒಂದು ಪ್ರಯತ್ನವನ್ನ ಮಾಡಬಹುದು. ಇಲ್ಲದೆ ಹೋದ್ರೆ ಮೀಸಲಾತಿ ಹೆಚ್ಚಳಕ್ಕೆ ಜಯಪ್ರಕಾಶ್ ಹೆಗಡೆ ಅವರು ಕೊಟ್ಟಿರುವಂತ ಶಿಫಾರಸುಗಳೇನಿದೆ ಅದನ್ನ ಕೇಂದ್ರಕ್ಕೆ ರವಾನಿಸಿ ನಾವು ಕೇಂದ್ರಕ್ಕೆ ಕಳಿಸಿದ್ದೇವೆ, ಹಾಗಾಗಿ ನಮ್ಮದು ಏನೂ ಇಲ್ಲ ಅನ್ನುವಂಥದ್ದನ್ನ ಆ ಎರಡೂ ಸಮುದಾಯಗಳಿಗೆ ಬಿಂಬಿಸುವಂತ ಒಂದು ಪ್ರಯತ್ನವನ್ನ ಮುಖ್ಯಮಂತ್ರಿಗಳು ಮಾಡಬಹುದು. ಜೊತೆಗೆ ಇವತ್ತಿನ ಸಂಪುಟ ಸಭೆಯಲ್ಲಿ ವಿಶೇಷ ಅಧಿವೇಶನವನ್ನ ಕರೀತಾರೆ ಅನ್ನುವಂತ ಚರ್ಚೆಗಳು ಕೂಡ ಈಗಾಗಲೇ ಶುರುವಾಗಿದೆ. 3 ದಿನಗಳ ವಿಶೇಷ ಅಧಿವೇಶನವನ್ನ ಕರೆದು ಅಲ್ಲಿ ಎಲ್ಲ ಶಾಸಕರಿಗೂ ಕೂಡ ತಮ್ಮ ತಮ್ಮ ಅಭಿಪ್ರಾಯಗಳನ್ನ ಮಂಡನೆ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರೆ ಅನ್ನುವಂತ ಮಾಹಿತಿಗಳು ಕೂಡ ಇದೆ ನೀತಿ. ಫೈನ್, ಥ್ಯಾಂಕ್ ಯು ಶಿವು, ತಮ್ಮ ಡೀಟೇಲ್ಸ್ಗಾಗಿ.